ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಒಂದು ಸ್ವೀಟ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಬಹಳನೇ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಸೂಪರ್ ಆಗಿರುತ್ತೆ. ಮತ್ತೆ ತುಂಬಾನೇ ಹೆಲ್ತ್ಗೂ ಸಹ ಒಳ್ಳೆಯದಂತಾನೆ ಹೇಳ್ಬಹುದು. ಈ ವಿಡಿಯೋನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ. ಮತ್ತೆ ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನ ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ತುಪ್ಪವನ್ನ ಆಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ನಾನು 1 ಕಪ್ ಅಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲೇ ಬೆಲ್ಲವನ್ನ ಕರಗಿಸಿ ಮಾಡುವಂತ ಸ್ವೀಟ್ ಇದು. ನೀವು ಯಾವತ್ತೂ ಸಹ ಬೆಲ್ಲವನ್ನ ತುಪ್ಪದಲ್ಲಿ ಕರಗಿಸಿಲ್ಲ ಅನ್ಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ವೀಟ್. ಈ ರೀತಿಯಾಗಿ ಸಂಪೂರ್ಣವಾಗಿ ತುಪ್ಪದಲ್ಲೇನೆ ಕರಗಿಸ್ಕೋಬೇಕಾಗುತ್ತೆ ಬೆಲ್ಲವನ್ನ. ಈ ರೀತಿಯಾಗಿ ಸಂಪೂರ್ಣವಾಗಿ ಬೆಲ್ಲವೆಲ್ಲ ಕರಗಿದ ನಂತರ ಇದಕ್ಕೆ ನಾನು 4 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂತೀರಲ್ಲ ಅದೇ ಕಪ್ಪಲ್ಲೇ 4 ಕಪ್ ನೀರನ್ನ ಹಾಕೋಬೇಕಾಗುತ್ತೆ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಲೆ ಮೇಲೆ ಕುದಿಯೋದಕ್ಕೆ ಇಡೋಣ. ಅಷ್ಟರಲ್ಲಿ ನಾನು ಮತ್ತೊಂದು ಕಡಾಯಿಯಲ್ಲಿ ಒಂದು 3 ರಿಂದ 4 ಸ್ಪೂನ್ ಅಷ್ಟು ತುಪ್ಪವನ್ನು ಆಡ್ ಮಾಡಿಕೊಂಡು ಅದೇ ಕಪ್ಪಿನ ಅಳತೆಯಲ್ಲಿ ಇಲ್ಲಿ 1 ಕಪ್ ಅಷ್ಟು ಬನ್ಸಿ ರವೆಯನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ರವೆ ಅಂತಿರಲ್ಲ, ಬನ್ಸಿ ರವೆ ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬೋದು ಬನ್ಸಿ ರವೆ. ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಇದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಈ ಫ್ರೈ ಮಾಡ್ಕೊಂಡಿರುವಂತಹ ರವೆಗೆ ಈಗಾಗಲೇ ನಾವು ಬೆಲ್ಲವನ್ನ ಕರಗಿಸ್ಕೊಂಡಿರುವಂತಹ ನೀರನ್ನ ಆಡ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಸೋಸ್ಕೊಳ್ಳಿ. ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇದೇನು ಗಂಟು ಮತ್ತೊಂದಾಗ್ಲಿ ಏನು ಆಗಲ್ಲ, ಯಾಕಂದ್ರೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ವ ರವೆಯನ್ನ. ಸೊ ಹಾಗಾಗಿ ಏನು ಆ ರೀತಿಯಾಗಿ ಆಗೋದಿಲ್ಲ. ನಂತರ ಇದು ಸ್ವಲ್ಪ ಗಟ್ಟಿ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಆಡ್ ಮಾಡ್ಕೊಳ್ಳಿ. ಈಗ ಇದು ನೋಡ್ತಾ ಇರ್ಬೋದು, ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ಪೂರ್ತಿಯಾಗಿ ಗಟ್ಟಿ ಆಗ್ಬೇಕು, ಹಾಗೆ ಪ್ಯಾನ್ ಅನ್ನ ಬಿಡಬೇಕು. ಆವಾಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಆದಷ್ಟು ಉರಿಯನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ ಗಟ್ಟಿ ಆಗ್ತಾ ಬರುವಾಗ. ಹಾಗೆ 1-2 ನಿಮಿಷ ಇದನ್ನ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಿಮ್ಗೆ ಇದು ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತಲ್ವಾ, ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಕ್ಕಳಿಗೆ ಹೆಲ್ತಿ ಆದಂತಹ ಸ್ವೀಟ್ ಅನ್ನ ಮಾಡ್ಕೊಡೋದ್ರಿಂದ ಮಕ್ಕಳು ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈಗ ಇದು ಪರ್ಫೆಕ್ಟ್ ಆಗಿ ಆಗಿದೆ. ಈಗ ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ ಅಲ್ಲಿ ತುಪ್ಪವನ್ನ ಹಚ್ಚಿಟ್ಕೊಂಡಿದೆ. ಈಗ ಇದನ್ನ ಆ ಪ್ಲೇಟ್ ಅಲ್ಲಿ ಹಾಕೋಬೇಕಾಗುತ್ತೆ. ಹಾಕೊಂಡು ಈಗ ಇದನ್ನ ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಪ್ಲೇಟ್ ಅಲ್ಲಿ ಶೇಪ್ ಬೇಕೋ ಆ ಪ್ಲೇಟ್ ಅಲ್ಲೂ ಸಹ ಹಾಕೋಬಹುದು. ಈಗಾಗಲೇ ನಾನು ಫ್ರೈ ಮಾಡ್ಕೊಂಡಿರುವಂತಹ ಗಸಗಸೆ ಹಾಗೂ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮೇಲೆ ಗಸಗಸೆ ಮತ್ತು ಕೊಬ್ಬರಿಯನ್ನ ಹಾಕೊಂಡು ತಿನ್ನೋದ್ರಿಂದ ಅದ್ರ ಟೇಸ್ಟ್ ಇನ್ನೂ ಸೂಪರ್ ಆಗಿ ಅನ್ಸುತ್ತೆ. ಮತ್ತೆ ಇದ್ರ ಜೊತೆ ನೀವು ಕುದಿಸಿರುವಂತಹ ಹಾಲನ್ನು ಸಹ ಹಾಕೊಂಡು ಸರ್ವ್ ಮಾಡಬಹುದು, ಅದು ಸಹ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಈ ರೀತಿಯಾಗಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ನೀವು ಇದನ್ನ ಕಟ್ ಮಾಡ್ಕೋಬಹುದು. ಇದೇ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ಒಂದ್ ಶೇಪ್ ಎಲ್ಲ ಕಟ್ ಮಾಡ್ಕೊಂಡು ನೀವು ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ಇಟ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಒಂದನ್ನು ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ಯಾವ ರೀತಿಯಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಮಾಡಿದ ತಕ್ಷಣ ನಮ್ಮ ಮನೆಯಲ್ಲಿ ಪೂರ್ತಿಯಾಗಿ ಖಾಲಿ ಆಯ್ತು, ಅಷ್ಟು ಇಷ್ಟಪಟ್ರು ಎಲ್ಲಾರು. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.